MP ಎಲೆಕ್ಷನಲ್ಲಿ ನೀವು ಬಿಜೆಪಿಗೆ ಒಂದೇ ಒಂದು ಓಟ್ ಲೀಡ್ ತೆಗೆದು ನೋಡಿ, ಒಂದು ಓಟ್ ತೆಗೆದು ನೋಡಿ. ಮೊನ್ನೆ ಶಾಸಕರು ಹೇಳಿದ್ದಾರೆ, ನಾನು ನೋಡಿದೆ. ಒಂದು ಮತ ತಗೊಂಡ್ಲಿ ಹೆಚ್ಚಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಒಂದು ಮತ ಹೆಚ್ಚಾಗಿ ತೆಗೆದುಕೊಂಡ್ರೆ ಏನಪ್ಪ, ಒಂದು ಓಟ್ ಜಾಸ್ತಿ ತಗೊಂಡ್ರೆ ರಾಜೀನಾಮೆ ಕೊಡ್ತೀಯಾ ಅಂತ ಹೇಳ್ಬಿಟ್ಟು ಆ ನಂದಿ, ನಾವು ನಂಬಿರ್ತಕ್ಕಂಥ ನಂದೀಶ್ವರನ ದೇವಸ್ಥಾನದಲ್ಲಿ ಹೇಳ್ತೀನಪ್ಪ ಅಂತ ಕೇಳಿ. ಪ್ರಿಯ ವೀಕ್ಷಕರೇ, ಲೋಕಸಭಾ ಚುನಾವಣೆ ಹತ್ತಿರ ಬಂದಂತೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಮಲಗಿದ್ದ ಹಾವೊಂದು ಎದ್ದು ಬುಸುಗುಡುತ್ತಿದ್ದರೆ, ಇನ್ನೊಂದೆಡೆ ಭೂಮಿಯಲ್ಲಿ ಹುದುಗಿದ್ದ ಜ್ವಾಲಾಮುಖಿ ಸ್ಫೋಟಗೊಳ್ಳುತ್ತಿರುವ ವಾತಾವರಣ ಸೃಷ್ಟಿಯಾಗುತ್ತಿದೆ. ಇದಕ್ಕೆಲ್ಲ ಕಾರಣವಾಗಿರುವುದು ಹಾಲಿ ಶಾಸಕ ಪ್ರದೀಪ್ ಈಶ್ವರ್ ಹಾಗೂ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರ ನಡುವೆ ನಡೆಯುತ್ತಿರುವ ವಾಕ್ ಸಮರ. ದೊಡ್ಡವರು ಒಂದು ಗಾದೆ ಮಾತನ್ನ ಹೇಳಿದ್ರು, ಮಾತು ಆಡಿದರೆ ಹೋಯ್ತು, ಮುತ್ತು ಹೊಡೆದರೆ ಹೋಯ್ತು ಅಂತ. ಆ ಗಾದೆ ಮಾತಿನ ತಾತ್ಪರ್ಯ ಈ ಇಬ್ಬರ ನಾಯಕರುಗಳ ಮಾತುಗಳಿಗೆ ಸಾಕ್ಷಿಯಾಗ್ತಾ ಇದೆ. ಇತ್ತೀಚೆಗೆ ಕಾರ್ಯಕ್ರಮವೊಂದರಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಅವರು ಮಾಜಿ ಸಚಿವ ಸುಧಾಕರ್ರನ್ನ ಟೀಕಿಸುವ ಭರದಲ್ಲಿ ಈ ಬಾರಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷ ಒಂದೇ ಒಂದು ಮತ ಲೀಡ್ ಬರಲು ಬಿಡೋದಿಲ್ಲ, ಸುಧಾಕರ್ ಅವರನ್ನ ಪಾರ್ಲಿಮೆಂಟ್ ಮೆಟ್ಟಿಲು ಹತ್ತಲು ಬಿಡುವುದಿಲ್ಲ ಎಂದು ಸವಾಲೆಸೆದಿದ್ದಾರೆ. ನಾನು ಮತ್ತೆ ಡಾಕ್ಟರ್ ಕೆ ಸುಧಾಕರ್ಗೆ ಚಾಲೆಂಜ್ ಮಾಡ್ತೇನೆ. ಒಂದೇ ಒಂದು ಓಟ್ MP ಎಲೆಕ್ಷನಲ್ಲಿ ನೀವು ಬಿಜೆಪಿಗೆ ಒಂದೇ ಒಂದು ಓಟ್ ಲೀಡ್ ತೆಗೆದು ನೋಡಿ, ಒಂದು ಓಟ್ ತೆಗೆದು ನೋಡಿ. ಮತ್ತೆ ಹೇಳ್ತಿದ್ದೀನಿ, ಡಾಕ್ಟರ್ ಕೆ ಸುಧಾಕರ್ ಪಾರ್ಲಿಮೆಂಟ್ ಬಾಗಿಲು ತುಳಿಯೋಕ್ಕೆ ಬಿಡಲ್ಲ. ನಿಮ್ಮನ್ನು ಚಾಲೆಂಜ್ ಇದೆ. ಪಾರ್ಲಿಮೆಂಟ್ ಬಾಗಿಲು ಯಾವುದೇ ಕಾರಣಕ್ಕೆ ಸುಧಾಕರ್ನ ಹತ್ತಕ್ಕೆ ಬಿಡಲ್ಲ. ನನ್ನ ರಾಜಕೀಯ ಏನು ಅಂತ ನನಗೆ ಗೊತ್ತು. ಸಭೆಗಳು 50-60 ಜನ ಹಿಂದೆ ಹಾಕ್ಕೊಂಡು ಬಿಲ್ಡಪ್ ಕೊಡೋದಲ್ಲ ರಾಜಕೀಯ. ಯಾವುದೇ ಕಾರಣಕ್ಕೆ ಸುಧಾಕರ್ನ ಪಾರ್ಲಿಮೆಂಟ್ ತುಳಿಯೋಕ್ಕೆ ಬಿಡಲ್ಲ. ನಾನು ಮತ್ತೆ ಡಾಕ್ಟರ್ ಕೆ ಸುಧಾಕರ್ಗೆ ಚಾಲೆಂಜ್ ಮಾಡ್ತೇನೆ. ಒಂದೇ ಒಂದು ಓಟ್ MP ಎಲೆಕ್ಷನಲ್ಲಿ ನೀವು ಬಿಜೆಪಿಗೆ ಒಂದೇ ಒಂದು ಓಟ್ ಲೀಡ್ ತೆಗೆದು ನೋಡಿ, ಒಂದೇ ಒಂದು ಓಟ್ ಲೀಡ್ ತೆಗೆದು. ಅದಕ್ಕೆ ಕಾರ್ಯಕರ್ತರ ಸಭೆಯೊಂದರಲ್ಲಿ ಪ್ರತಿಕ್ರಿಯಿಸಿರುವ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್, ಶಾಸಕ ಪ್ರದೀಪ್ ಈಶ್ವರ್ ಮಾತನಾಡಿರುವ ವಿಡಿಯೋ ಮೊನ್ನೆ ತಾನೇ ನೋಡಿದ್ದೇನೆ. ಅವರ ಮಾತಿನ ಬಿರುಸನ್ನ ಕೇಳಿದ್ದೇನೆ. ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಮತ ತೆಗೆದುಕೊಂಡ್ರೆ ನೀನು ಏನಪ್ಪ ಮಾಡ್ತೀಯಾ, ರಾಜೀನಾಮೆ ಕೊಡ್ತೀಯಾ, ಹಾಗಂತ ಭೋಗನಂದೀಶ್ವರ ದೇಗುಲದಲ್ಲಿ ಪ್ರಮಾಣ ಮಾಡ್ತೀಯಾ ಅಂತ ಪ್ರತಿ ಸವಾಲೆಸೆದು ತಾವು ಮಾಡಿದ್ದ ಅಭಿವೃದ್ಧಿ ಕೆಲಸಗಳನ್ನ ಗುಣಗಾನ ಮಾಡಿದ್ದಾರೆ. ಒಂದು ಮತ ತಗೊಂಡ್ಲಿ ಹೆಚ್ಚಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಒಂದು ಮತ ಹೆಚ್ಚಾಗಿ ತೆಗೆದುಕೊಂಡ್ರೆ ಏನಪ್ಪ, ಒಂದು ಓಟ್ ಜಾಸ್ತಿ ತಗೊಂಡ್ರೆ ರಾಜೀನಾಮೆ ಕೊಡ್ತೀಯಾ ಅಂತ ಹೇಳ್ಬಿಟ್ಟು ಆ ನಂದಿ, ನಾವು ನಂಬಿರ್ತಕ್ಕಂಥ ನಂದೀಶ್ವರನ ದೇವಸ್ಥಾನದಲ್ಲಿ ಹೇಳ್ತೀನಪ್ಪ ಅಂತ ಕೇಳಿ. ನೋಡೋಣ, ಈ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಜನರು ಮಾಡಿರ್ತಕ್ಕಂಥ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ಈ ಸಲ ಎಷ್ಟು ಮತ ಕೊಡ್ತಾರ ನಾವು ನೋಡೋಣ. ಒಂದೇ ಓಟ್ ಎಕ್ಸ್ಟ್ರಾ ಅಂತ ಹೇಳಿದ್ದಾರೆ, ನೋಡೋಣ. ನೀವೆಲ್ಲ ಕೂಡ ನಿಮ್ಮ ಶಕ್ತಿ ಅನುಸಾರ ಎಷ್ಟು ಸಾವಿರ ಮತಗಳು ಹೆಚ್ಚಿಗೆ ಈ ಕ್ಷೇತ್ರದಲ್ಲಿ ಕೊಡ್ತೀರಿ ಅಂತೇಳಿ ನಾನು ನಿಮ್ಮಗಳಿಗೆ ಬಿಡ್ತೇನೆ. ಇವತ್ತು ನಮ್ಮ ತಾಲೂಕಿನಲ್ಲಿ ತಾಯಿ ಮತ್ತು ಮಗುವಿನ ಆಸ್ಪತ್ರೆ, ಜನರಲ್ ಆಸ್ಪತ್ರೆ ಒಟ್ಟು 39 ಕೋಟಿ ರೂಪಾಯಿಗಳನ್ನ ನಾನು ಆರೋಗ್ಯ ಸಚಿವನಾಗಿ ಕೊಟ್ಟಿದ್ದೆ. ಬಹುಶಃ ಎಲ್ಲ ಆಗಿದೆ. ಎಷ್ಟೋ ಹೊಸ ತಾಲೂಕುಗಳಲ್ಲಿ ಇನ್ನೂ ಕೂಡ ಒಂದು ಜನರಲ್ ಹಾಸ್ಪಿಟಲ್ ಆಗಿಲ್ಲ. ತಾಯಿ ಮತ್ತು ನಾನು ನಿಮಗೆ ಹೊಸ ತಾಲೂಕಾಗಿ 2 ವರ್ಷ ಆಗಿಲ್ಲ, ಆದರೆ ಒಂದು ಸುಸಜ್ಜಿತವಾದಂತಹ ತಾಲೂಕು ಆಸ್ಪತ್ರೆ, ತಾಯಿ ಮತ್ತು ಮಗುವಿನ ಆಸ್ಪತ್ರೆ ಎರಡೂ ಸೇರಿಸಿ ಮಾಡಿಕೊಟ್ಟಿದ್ದೀವಿ ಒಂದೇ ತಾಲೂಕು. ಒಟ್ನಲ್ಲಿ ಲೋಕಸಭೆ ಚುನಾವಣೆ ಹತ್ತಿರವಾದಂತೆ ಹಾಲಿ ಶಾಸಕ ಮತ್ತು ಮಾಜಿ ಸಚಿವರ ವಾಕ್ ಸಮರ ತಾರಕಕ್ಕೆ ಏರುತ್ತಿದ್ದು, ಮುಂದೆ ಏನೇನು ಸವಾಲನ್ನ ಎದುರು ನೋಡಬೇಕಾಗುತ್ತೋ ಅಂತ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನ ಭಾರೀ ಕುತೂಹಲದಿಂದ ಕಾಯುತ್ತಿದ್ದಾರೆ. ಲಕ್ಷ್ಮೀನಾರಾಯಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.